ಏನ್ ತಾತ ನೀನು ನ್ಯೂಸ್ ಹಿಂಗೆ ಹೇಳ್ತೀಯಾ? ನ್ಯೂಸ್ ಹೇಳೋದ್ ನೋಡಿಲ್ವಾ? ಜೋರಾಗಿ ಕಿರ್ಚ್ಬೇಕು. Problem with it. Why can't you stand up for 52? And Zubair is ಏ ನನಗೆ ಹಂಗೆಲ್ಲ ಹೇಳಕ್ ಬರಕ್ಕಿಲ್ಲ ಕಣಯ್ಯ. ಪೋಷಕರನ್ನ ಸರಿಯಾಗಿ ನೋಡ್ಕೊಳ್ದೆ ಇರುವಂಥ ಮಕ್ಕಳು ಪೋಷಕರ ಹೆಸರನ್ನ ಮನೆಯಲ್ಲಿದ್ದರೆ ಅದನ್ನು ಖಾಲಿ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಏನಪ್ಪ ಕೇಳಿಸ್ಕೊಂಡ್ರೆ ಅಪ್ಪ ಅಮ್ಮಗಳನ್ನೇನಾದರೂ ಚೆನ್ನಾಗಿ ನೋಡ್ಕೊಂಡ್ಲಿಲ್ಲ ಅಂತ ಅಂದರೆ ಲಾಠಿ ರುಚಿ ತೋರಿಸ್ಬಿಟ್ಟು ಮನೆಯಿಂದ ಆಚೆ ಓಡಿಸ್ಬಿಡ್ತಾರೆ. ಅರ್ಥವಾಯ್ತಾ? ಹಂಗಂತ ನಾನು ಹೇಳ್ತಿಲ್ಲ, ಸುಪ್ರೀಂ ಕೋರ್ಟೇ ಹೇಳ್ತಾರೆ. ಅದು ಇದೇನು ಹೊಸ್ದಾಗಿ ಬಂದಿಲ್ಲ, 2007ರಾಗೆ ಬಂದಿರೋದು. ಅರ್ಥವಾಯ್ತಾ? ಅಪ್ಪ ಅಮ್ಮದಿರನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನು ಕಲ್ತ್ಕೊಳ್ರಿ ಇನ್ಮೇಲಾದರೂ. ಮೇಕೆದಾಟಿನಿಂದ ಕುಡಿಯಲು 5 TMC ಉಳಿದೆ, ಬಾಕಿ ಎಲ್ಲವೂ ತಮಿಳುನಾಡಿಗೆ ಎಂದು DK ಶಿವಕುಮಾರ್ ಅವರು ಮಹಾಬಲಿಪುರಂನಲ್ಲಿ ಮಾಧ್ಯಮದ ಮುಂದೆ ಹೇಳಿದರು. ಮುಂದುವರಿದು, ಕರ್ನಾಟಕವು ಸದಾ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತದೆ. ಅದೇ ರೀತಿ ನಮ್ಮ ಹಕ್ಕುಗಳನ್ನು ಗೌರವಿಸಬೇಕೆಂಬುದು ಅಷ್ಟೇ ನಮ್ಮ ಬೇಡಿಕೆ ಐತೆ. ತಾತ ಏನ್ ತಾತ ನೀನು ನ್ಯೂಸ್ ಹಿಂಗೆ ಹೇಳ್ತೀಯಾ? ನ್ಯೂಸ್ ಹೇಳೋದ್ ನೋಡಿಲ್ವಾ? ಜೋರಾಗಿ ಕಿರ್ಚ್ಬೇಕು. problem with it. Why can't you stand up for 52 seconds? Why can't you? Why? And Zubair has walked over Hindus. ಏ ನನಗೆ ಹಂಗೆಲ್ಲ ಹೇಳಕ್ ಬರಕ್ಕಿಲ್ಲ ಕಣಯ್ಯ. ನಾನು ಹೇಳೋದು ಹಿಂಗೆಯ. ಅವಕ್ಕೇನೋ ತಲೆ ಸರಿ ಇಲ್ಲ, ನನಗೂ ತಲೆ ಸರಿ ಇಲ್ವಾ? ನನಗೆ 70 ವರ್ಷ ವಯಸ್ಸಾಗೈತೆ. ಅಲ್ಲಿ ಅನುಭವ ನನಗೆ ಬೇಕಾದಷ್ಟು ಆಗದಿ. ನನಗೆ ಹೇಳಕ್ ಬರಬೇಡ ಕಣಪ್ಪ. ಹೋಗ ಆ ಕಡೆ ಕೆಲಸ ನೋಡ್ಕೊ ಹೋಗ ಆತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಇದು ದೇಶದ್ದು ನಿರಂತರ ಭಯೋತ್ಪಾದನಾ ಬೆದರಿಕೆಯಿಂದಾಗಿ ಭಾರತದ ಗಮನ ಪಾಕಿಸ್ತಾನದ ಮೇಲೆ ಹೆಚ್ಚು ಇದೆ. ಆದರೆ ದೀರ್ಘಾವಧಿಯಲ್ಲಿ ಹಲವು ವಲಯಗಳಲ್ಲಿ ಚೀನುವೇ ಭಾರತಕ್ಕೆ ಪ್ರಮುಖ ಪ್ರತಿಸ್ಪರ್ಧಿಯಾಗಲಿದೆ ಎಂದು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ನರವಣೆ. ಚೀನಾನೇ ಬಲವಾಗಿರೋ ದೇಶ ನಮಗೆ ಏನು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಇವರು ಅಲ್ವೇ? ಚಿಹ್ನೆಯನ್ನು ಕೊಟ್ಟಾರಪ್ಪ ಈ ಪೇಪರ್ನಾಗೆ. ಇಂಪಾರ್ಟೆಂಟ್ ಇರೋದು ಸಿಕ್ತು ನೋಡಿ. ಇಲ್ಲಿ ದೆಹಲಿಯ ಜಂತರ್ ಮಂತರ್ ಮತ್ತು ಇತರ ರಾಜ್ಯಗಳಲ್ಲಿ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ವೇಳೆ ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪೊಲೀಸ್, ಅರೆಸೇನಾ ಪಡೆಗಳು ಮತ್ತು ಇತರ ಭದ್ರತಾ ಸಿಬ್ಬಂದಿ ಅತಿಯಾದ ಹಾಗೂ ಅಸಮಾನ ಬಲ ಪ್ರಯೋಗ ಮಾಡಿದ್ದಾರೆಂಬ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ಆಗಸ್ಟ್ 20ನೇ ತಾರೀಕು 5 ಸದಸ್ಯರನ್ನೊಳಗೊಂಡ ಉನ್ನತ ಮಟ್ಟದ ತಜ್ಞರ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ನೇತೃತ್ವವನ್ನು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ವಹಿಸಿದ್ದಾರೆ. ಇದೇನು ನೀಟ್ ಪರೀಕ್ಷೆದು ಏನು ಘಟನೆ ದೊಡ್ಡ ಮಟ್ಟದಲ್ಲಿ ಆಯಿತು, ಇದ್ರ ಬಗ್ಗೆ ಸುಮ್ಮನೆ ಬೆಂಡೆತ್ತಿದರ ಮೇಲೆ ಸುಮ್ಮನೆ ಶಾಂತಿವಾಗೆಲ್ಲ ಮಾಡ್ತಾ ಇದ್ದವರಿಗೆ ಬೆಂಡ್ ಎತ್ತಿರ್ತಾರಲ್ಲ, ಅಂದರೆ ಯಾರ್ದು ತಪ್ಪೇ ಇಲ್ಲದೆ ಇರೋರಿಗೆಲ್ಲ ಬೆಂಡ್ ಎತ್ತಿರ್ತಾರಲ್ಲ ಪೊಲೀಸ್ನವರು, ಅವ್ರ ಮೇಲೆ ಒಂದು ಕಠಿಣ ಕ್ರಮ ತಗೊಳ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕರ್ನಾಟಕದ 36 ರೈಲ್ವೆ ಸ್ಟೇಷನ್ಗಳ ಕ್ಯಾಂಟೀನು, ಹೋಟ್ಲು ಮೇಲೆ ಫುಡ್ ಸೇಫ್ಟಿ ಇಲಾಖೆ ದಾಳಿ. ಕೃತಕ ಬಣ್ಣ, ಪ್ಲಾಸ್ಟಿಕ್ ಬಳಸಿ ತಯಾರಿಸಿದ ಇಡ್ಲಿ, ಕೊಳೆತ ತರಕಾರಿ ಪತ್ತೆ ಆಗ್ಯಾವೆ. ಅಂದರೆ
ನಮ್ಮವರೆಲ್ಲ ಹೇಳ್ತಾರೆ ನಮಗೆ ಇರೋರೆಲ್ಲ ಆರೋಗ್ಯವೇ ಭಾಗ್ಯ ಅಂತ. ಹಂಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಆಹಾರ ಚೆನ್ನಾಗಿರಬೇಕು. ಮನಸ್ಸ ಎಷ್ಟು ಸ್ವಾರ್ಥಿ ಅಂತ ಅಂದರೆ ದುಡ್ಡು ಮಾಡಬೇಕು ಅಂತ ಏನೇನೋ ವಿಷ, ಕೆಮಿಕಲ್ಲು, ಕಲರ್ ಬಣ್ಣ ಎಲ್ಲ ಬೆರೆಸ್ತಾನೆ. ಈ ಥರದ್ರ ಮೇಲೆಲ್ಲ ಇವರು ದಾಳಿ ನಡೆಸಿರೋದು ತುಂಬ ಒಳ್ಳೆಯ ವಿಚಾರ ಅಲ್ವಾ? ಮತ್ತಿನ್ನೇನಪ್ಪ ಇಂಪಾರ್ಟೆಂಟು ವಿಚಾರ ಅಂದರೆ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ. ಕಪ್ಪು ಟೀ ಶರ್ಟ್ ಧರಿಸಿ ಸದನಕ್ಕೆ ನುಗ್ಗಿದ ಬಿಜೆಪಿ ಮತ್ತು JDS ಸದಸ್ಯರು. ವಿಧಾನಸಭೆ ಮೊಗಸಾಲೆಯಲ್ಲಿ ಡ್ರಾಮಾ.